ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಏನಪ್ಪ ಇವತ್ತಿನ ಮ್ಯಾಟ್ರ್ ಅಂತ ಇದ್ರ ಹಂಗಿದ್ರೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ. ಸಂಜೆ 6:30 7:30 ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಜಿಯೋ ಹಾಟ್ ಸ್ಟಾರ್ ನಲ್ಲಿ, ಅದು ಕನ್ನಡ ಕಮೆಂಟ್ರಿಲಿ ಎಲ್ಲರೂ ಫಸ್ಟ್ ನೇದ ಕುತ್ಕೊಂಡು ನೋಡ್ಲೇಬೇಕು. ಇವತ್ತು ಮಾತ್ರ ಅಷ್ಟೊಂದು ಟಫ್ ಅನ್ಸಲ್ಲ, ಆದ್ರೂ ಕೂಡ ಒಂದ್ ಸ್ವಲ್ಪ ಟಫ್. GT ಏನ್ ಸುಮ್ನೆ ಅಲ್ಲ, ಲಾಸ್ಟ್ ಮ್ಯಾಚ್ ಯಾವ ತರ ಕಮ್ ಬ್ಯಾಕ್ ಆದ್ರು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಒಂದು RCB ತಂಡ ಎರಡು ಪಂದ್ಯನು ಗೆದ್ದು ಈಗ ಪಾಯಿಂಟ್ಸ್ ಪಟ್ಟಿನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇನ್ನೂ ಒಂದು ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಹೇಳಲೇಬೇಕು ಈ ವಿಚಾರ. ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡ್ತಾ ಇದ್ರೆ ನಮ್ಮ ಒಂದು RCB ಈಗ ಅಫಿಷಿಯಲ್ ಪೇಜ್ ಬಂದು 18 ಮಿಲಿಯನ್, ಅಂದ್ರೆ 18 ಮಿಲಿಯನ್ ಫಾಲೋವರ್ಸ್ ನ ಹೊಂದಿದಂಗೆ ಚೆನ್ನೈನ ಬೀಟ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನೋಡಿದಾಗ ಚೆನ್ನೈನವರು ಈಗ 17.8 ಮಿಲಿಯನ್ಸ್ ಇದ್ದಾರೆ. ಹಾಗೇನೆ ನಮ್ಮ ಒಂದು RCB ಟೀಮ್ ಈಗ 18 ಮಿಲಿಯನ್ ಫಾಲೋವರ್ಸ್ ನ ಹೊಂದಿರೋದ್ರಿಂದ ಇದು ನಾವು ಕನ್ನಡಿಗರು ಮತ್ತು ನಮ್ಮ RCB ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಇವರೆಲ್ಲ ಖುಷಿ ಪಡಬೇಕಾದಂತ ವಿಚಾರ. ಈ ವಿಚಾರ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಮತ್ತು RCB ತಂಡ ಏನಾದ್ರು ಈ ತರ ಒಂದು ಸಾಧನೆನ ಮಾಡಿರೋದಕ್ಕೆ, ದಾಖಲೆ ಮಾಡಿರೋದಕ್ಕೆ ನಿಮಗೇನೋ ಖುಷಿ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೇನ ಈಗ ಮ್ಯಾಟ್ರಿ ಬಂದ್ಬಿಡ್ತೀವಿ ಸ್ನೇಹಿತರೆ. ಏನಪ್ಪಾ ವಿಚಾರಗಳು ಅಂತಿದ್ರ, ನಿನ್ನೆ ನೀವು ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡಿದಾಗ ನಾನು ಕೂಡ ನೋಡ್ತಾ ಇದ್ದೆ. ಹಾಗೆ RCB ಟೀಮ್ ನ ಪ್ರತಿಯೊಂದು ಅಪ್ಡೇಟ್ಸ್ ಗಳು ತಿಳ್ಕೊಬೇಕು, ನೋಡ್ಬೇಕು ಅಂತ ಹೇಳಿ ನಾನು ಕೂಡ ನಿನ್ನೆ ಹೋಗಿದಾಗ ನನಗೆ ಒಂದು ಆಶ್ಚರ್ಯನೇ ಕಾದಿತ್ತು. ಹಾಗೆ ಚೆನ್ನೈ ಕೂಡ ಎಷ್ಟಿದೆ ಅಂತ ನೋಡಿದಾಗ ಚೆನ್ನೈ ಟೀಮ್ ನ ಅಫಿಷಿಯಲ್ ಪೇಜ್ ಬಂದು 17.8 ಇದೆ. ನಮ್ಮ ಒಂದು RCB ಟೀಮ್ 18 ಮಿಲಿಯನ್ ಫಾಲೋವರ್ಸ್ ನ ಹೊಂದಿದ್ದಾರೆ ಸ್ನೇಹಿತರೆ. ಅಂದ್ರೆ ಚೆನ್ನೈಗಿಂತ ಜಾಸ್ತಿನೇ ಈಗ ನಮ್ಮ RCB ಟೀಮ್ ಆಗಿರೋದು ನನಗೆ ತುಂಬಾನೇ ಖುಷಿ ವಿಚಾರ ಮತ್ತು ನಮ್ಮ ಕನ್ನಡಿಗರು ಖುಷಿ ವಿಚಾರ ತರುವಂತದ್ದು. ಹಾಗೇನೆ ನೋಡ್ತಿದ್ರೆ ಇವತ್ತು GT ವರ್ಸಸ್ RCB ಮ್ಯಾಚ್ ಇದೆ. ಯಾರೆಲ್ಲ ಕಾಯ್ತಿರ್ತೀರ ಅಂತ ಚೆನ್ನಾಗೇ ಗೊತ್ತು, ಎಲ್ಲರೂ ಕಾಯ್ತಿರ್ತೀರಾ, ನಾನು ಕೂಡ ಕಾಯ್ತಿದ್ದೀನಿ. ಸಂಜೆ 7:00 ಇವತ್ತು ಯಾವ ತರ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರೆ ಪಟೇದರ್ ಸಾಹೇಬ್ರು ಕ್ಯಾಪ್ಟನ್ಸಿ ಒಳಗೆ ಯಾವೆಲ್ಲ ಪ್ರೀ ಪ್ಲಾನ್ಗಳು ಮಾಡ್ಬೋದು. ಏನಿಲ್ಲ ಸ್ನೇಹಿತರೆ, ಫಸ್ಟ್ ನಾವು ಬಾಲಿಂಗ್ ನ ತಗೊಂಡ್ರೆ ಆರಾಮ್ಸಾಗಿ ಗೆಲ್ಲುವಂತ ಮ್ಯಾಚ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಹೈಯೆಸ್ಟ್ ಸ್ಕೋರ್ ನ ಕೊಡ್ಲೇಬೇಕು, ಅಲ್ಲೂ ಹೊಡೆಯಲಿರ್ತಾರೆ. ಆದ್ರೂ ನೋಡ್ಕೊಂಡ್ರು ಕೂಡ ಒಂದು ಬಾಲಿಂಗ್ ನ ತಗೊಂಡು ಫಸ್ಟ್ ಆಮೇಲೆ ಬ್ಯಾಟಿಂಗ್ ನ ಮಾಡಿದ್ರೆ ತಿಂಡಿನೇ ಇರ್ತದೆ. ಒಟ್ನ ತಿಂಡಿ ಮ್ಯಾಚ್ ಇದು. ಅಷ್ಟು ಸಖತ್ತಾಗಿ ಇವತ್ತು ಟೀಮ್ ನ ಕಟ್ಟಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಯಾಕೆಂತಂದ್ರೆ ವಿರಾಟ್ ಕೊಹ್ಲಿ ಸಾಲ್ಟ್ ಒಳ್ಳೆ ಓಪನಿಂಗ್ ತೊಗೊಳ್ತಿದಾರೆ. ಅದಾದ್ಮೇಲೆ ಬಂದಂತ ದೇವದತ್ ಪಡಿಕಲ್ ಅವರು ಕೂಡ ಟ್ರೈ ಮಾಡ್ತಾ ಇದಾರೆ, ಓಪನ್ ಅಪ್ ಆಗಿದ್ದಾರೆ ಚೆನ್ನಾಗಿ ಆಡ್ಬೇಕು ಅಂತೇಳಿ. ಅದಾದ್ಮೇಲೆ ನೀವು ನೋಡ್ಬೋದು ರಜತ್ ಪಟೇದರ್ ಸಾಹೇಬ್ರು ಅವ್ರು ಪಕ್ಕಾ ಫಿಕ್ಸಿಂಗ್ ಆರಾಮ್ಸಾಗಿ ಆಡಕ ಬಂದ್ಬಿಡ್ತಾರೆ ಮ್ಯಾಚ್. ಅದಾದ್ಮೇಲೆ ಇನ್ನೇನ್ ಬಂದೇ ಬರ್ತಾರೆ ನಮ್ಮ ಲಿವಿಂಗ್ಸ್ಟನ್ ಬಂದು ಆದ್ಮೇಲೆ ಕೃಣಾಲ್ ಪಾಂಡ್ಯ. ಹೀಗೆ ಬಾಲರ್ಸ್ ಗಳನ್ನ ನೋಡಿದ್ರೆ ಕೃಣಾಲ್ ಪಾಂಡ್ಯ, ಸ್ಪಿನ್ನರ್ಸ್ ಇದಾರೆ, ಭುವನೇಶ್ವರ್ ಕುಮಾರ್ ಡೆತ್ ಓವರ್ಸ್ ಸ್ಪೆಷಲಿಸ್ಟ್ ಇದಾರೆ. ಪ್ರತಿಯೊಬ್ರು ಕೂಡ ಇದೇ ತರ ಮಾಡ್ತಾ ಇದ್ರೆ ಈ ಸಲ ಕೂಡ GT ಮೇಲೆ ಪಕ್ಕಾ ವಿನಿಂಗ್ ಮ್ಯಾಚ್. ಲಾಸ್ಟ್ ಇಯರ್ ನಿಮ್ಗೆ ನೆನಪಿರೋದು ವಿಲ್ ಜಾಕ್ಸ್ ಅವರು ಯಾವ ತರ ಎಲ್ಲ ಹೊಡೆದಿದ್ರು ಅಂತ ಹೇಳ್ಬಿಟ್ಟು, ಅದು 16 ಮ್ಯಾಚ್ ಯಾವ ತರ ಮುಗಿಸಿದ್ರು ಅಂತ ಹೇಳ್ಬಿಟ್ಟು, ಈ ಸಲನ ಅದೇ ತರನೇ ಆಗತ್ತೆ ಅಂತ ತಿಂಡಿ ಮ್ಯಾಚ್ ಆಗತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಖುಷಿ ವಿಚಾರನ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಆ ಒಂದು RCB ಟೀಮ್ ಮತ್ತು GT ಮೀಟ್ ಆದಾಗ ನಮ್ಮ ತಂಡದ ಮೇನ್ ಆಗಿದ್ದಂತ ಒಂದು ಕುಚ್ಚಿಕ ದೋಸ್ತರು, ಅಣ್ಣ ತಮ್ಮ ಅಂತಾನೆ ಬೆಸಿಗೆ ಬೆಳೆಸ್ಕೊಂಡಿರಂತ ಸಿರಾಜ್ ಮತ್ತು ವಿರಾಟ್ ಅವರ ಒಂದು ವಿಡಿಯೋಗಳನ್ನ ನೀವು ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ತುಂಬಾ ಕಡೆ ವೈರಲ್ ಆಗ್ಬಿಟ್ಟಿದಾವೆ ವಿಡಿಯೋಗಳು, ನೀವು ನೋಡ್ತಾ ಇರ್ಬೋದು. ನನಗೂ ಕೂಡ ತುಂಬಾನೇ ಬೇಜಾರು ಅನಿಸ್ತು ಮತ್ತು ಕೆಲವು ಕಡೆಗೆ ಖುಷಿನೂ ಅನಿಸ್ತು. ಯಾಕೆಂತಂದ್ರೆ ಅವ್ರು ಬೇರೆ ಆದಾಗ ಒಂಥರ ಒಂದೇ ಅಣ್ಣ ತಮ್ಮದ್ರ ಇದ್ದಂಗಿದ್ರು. ಹಾಗಾಗಿ ಈಗ ದೂರ ಆಗಿದಾರ ಅಂತಂದ್ರೆ ತುಂಬಾನೇ ಬೇಜಾರ್ ತರಂತ ವಿಚಾರ ಇದು ಸ್ನೇಹಿತರೆ. ಆಗಿದ್ರೆ ಎಲ್ಲರೂ ಕಾಯ್ತಾ ಇದೀರಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನೆಲ್ ನ ಶೇರ್ ಮಾಡಿ ಸ್ನೇಹಿತರೆ. ಹಾಗೇನೆ ಯಾರ್ಯಾರೆಲ್ಲ ಇವತ್ತು RCB ಟೀಮ್ ಗೆಲ್ಲುತ್ತೆ ಅನ್ನೋರು ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಇವತ್ತು RCB ಜೈ RCB ಅಂತ ಒಂದು ಕಮೆಂಟ್ ಹೊಡೀರಿ ಸ್ನೇಹಿತರೆ. ಹಾಗಿದ್ರೆ ನಾಳೆ ಬೆಳಿಗ್ಗೆ RCB ವಿನ್ನಿಂಗ್ ಆರ್ ಲಾಸ್ ನಾನು ಮತ್ತೆ ಒಂದು ಹೊಸ ವಿಡಿಯೋ ಮಾಡ್ಕೊಂಡು RCB ಟೀಮಿಗೆ ಸಪೋರ್ಟ್ ಮಾಡೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶುಭೋದಯ.